ನೀವೇನು ಕನ್ವಿನ್ಸ್ ಮಾಡಬೇಕು ಪ್ಲೀಸ್. ಇಲ್ಲ ಇವಾಗ ಇಷ್ಟೆಲ್ಲ ಆದ್ರೂ ಅವನು ನೋಡ್ಕೊತೀನಿ, ಸಂಸಾರ ಕೊಡ್ತೀನಿ, ಬಾಳ್ ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಆರಾಮಾಗಿ ಹೋಗಿ ಅವನ ಜೊತೆನೆ ಸಂಸಾರ ಮಾಡು. ಯಾಕೆ ಈ ನಿರ್ಧಾರ ತಗೊಂತಾ ಇದೀಯಾ? ಆ ಮಕ್ಳಿಗೋಸ್ಕರನಾದ್ರೂ ಹೋಗು. ಆ ಮಕ್ಳ ಮಕ್ಕ ನೋಡ್ಕೊಂಡಾದ್ರೂ ಹೋಗ್ಬೋದಲ್ವಾ ನೀನು? ಅವನಿಗೋಸ್ಕರ ಹೋಗಿಲ್ಲ ಅಂದ್ರೆ ಆ ಮಕ್ಳ ಮಕ್ಕನಾದ್ರೂ ನೋಡ್ಕೊಂಡು ಹೋಗ್ಬೋದಲ್ವಾ? ಅವನೇ ಹೇಳ್ತಾ ಇದ್ದಾನಲ್ಲ ಚೆನ್ನಾಗಿ ರಾಣಿ ತರ ಸಾಕ್ತೀನಿ ಅಂತ. ಹೋಗಿ ಆರಾಮಾಗಿರೋ ಅವನ ಜೊತೆಲಿ. ಎಲ್ಲೋ ಒಂದ್ ಕಡೆ ಹೋಗಿ ದೂರ ಸಂಸಾರ ಮಾಡಿ ದೂರ ಇದ್ಕೊಳ್ಳಿ. ನಾನು ಮತ್ತೆ ನಿಮ್ ಜೀವನಕ್ಕೆ ಬರಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ತೊಂದರೆ ಕೊಡಲ್ಲ. ಮಕ್ಕಳಿಗೋಸ್ಕರನಾದ್ರೂ ಹೋಗು. ನನಗ್ ಬೇಡ ಅವನು ಬೇಡ ಅಂದ್ರು ನೀನ್ ಆ ಮಕ್ಳಿಗೋಸ್ಕರನಾದ್ರೂ ಹೋಗ್ಬೇಕಲ್ಲ ಇವಾಗ. ನಾನು ಸಾಯ್ತೀನಿ. ಮಕ್ಳ ಮಕ್ಕನಾದ್ರೂ ನೋಡು, ಆ ಮಕ್ಳು ಹುಷಾರಿಲ್ಲ ಇವಾಗ. ನನ್ಗೆ ಯಾರು ಬೇಡ. ನನ್ಗೆ ನೀನ್ ಯಾರು ಬೇಡ ಅಂದ್ರೆ ಇವಾಗ ನನ್ನ ಮಾನ ಮರ್ಯಾದೆ ಹೋಗಿದ್ದಂತೂ ಆಯ್ತು. ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದ್ರಿ. ನಾನು ಅದಕ್ಕೇನು ತಲೆ ಕೆಡ್ಸ್ಕೊಂತ ಇಲ್ಲ. ಮಕ್ಕಳಿಗೋಸ್ಕರನಾದ್ರೂ ನೀನ್ ಹೋಗ್ಬೋದಲ್ವಾ? ನಂಗೆ ಯಾರು ಬೇಡ. ನಿನ್ನ ಮನೆ ಬಿಟ್ಟು ಬಾ ಅಂತ ನಾನು ಏನು ಕರ್ದಿಲ್ಲ ನಿನ್ನ. ನೀವು ಬಂದ್ರಿ ನಾನು ಮಾನ ಮರ್ಯಾದೆ ತೆಗೆದ್ರಿ. ಇವಾಗ ಮಕ್ಳ ಮಕ್ಕ ನೋಡ್ಕೊಂಡು ಹೋಗು. ನಾನು ಸಾಯ್ತೀನಿ ಹೊರತು ನಾನು ಇವಾಗ ನಿನ್ನ ಮಕ್ಳ ಮಕ್ಕ 4 ಜನ ಮಕ್ಕಳನ್ನ ಕರ್ಕೊಂಡ್ ಬಂದ್ರು ನನ್ನ ಕೈಯಲ್ಲಿ ಸಾಕೋ ಕೆಪಾಸಿಟಿ ಅಂತೂ ನನ್ಗಿಲ್ಲ. ನಾನು ಫಸ್ಟೇ ಹೇಳ್ತಾ ಇದ್ದೀನಿ. ನಾನು ಇಟ್ಕೊಂಡಿರೋದು ಒಂದು ಚಿಲ್ಡ್ರೆ ಅಂಗಡಿ. ಆ ಚಿಲ್ಡ್ರೆ ಅಂಗಡಿಯಲ್ಲಿ 4 ಜನನ ನನ್ನ ಕೈಯಲ್ಲಿ ನೋಡ್ಕೊಳಕ್ಕಾಗಲ್ಲ. ನಾನು, ನನ್ನ ಮಗ, ನನ್ನ ತಾಯಿ. ಆ ಚಿಲ್ಡ್ರೆ ಅಂಗಡಿ ಬರೋದ್ರಲ್ಲಿ ನಾವು ಎಷ್ಟು ಜನ ನನ್ನ ನೋಡ್ಕೊಳಕ್ಕಾಗುತ್ತೆ? ಅದನ್ನ ಯೋಚನೆ ಮಾಡು. ಇವಾಗ ಅವನೇ ಸಾಕ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ನಂಗೆ ಅವನ ಮೇಲೆ ನಂಬಿಕೆ ಇಲ್ಲ, ನಾನು ಹೋಗಲ್ಲ. 10 ವರ್ಷದಿಂದ ನಂಬಿಕೆ ಇದ್ದಿಲ್ವಾ ಹಂಗಾದ್ರೆ ಸಂಸಾರ ಮಾಡ್ಬೇಕಂದ್ರೆ? ಇವಾಗ 10 ವರ್ಷದಿಂದ ಸಂಸಾರ ಮಾಡಿದ್ಯಲ್ಲಮ್ಮ, ಕಷ್ಟನೋ ಸುಖನೋ ಏನೋ ಹೊಡಿತಾ ಇದ್ದ ಬಡಿತಾ ಇದ್ದ ಅದೆಲ್ಲ ಆಗೋಯ್ತು. ಪರಿಚಯ ಇದೆ, ಅದು ಸೆಕೆಂಡರಿ. ತಪ್ಪಾಗಿದೆ, ತಿದ್ಕೊಳ್ಳೋಣ ಅಂತ. ಅದ ಲೈಫಲ್ಲಿ ಆಗೋದೆಲ್ಲ ಕಾಮನ್ನು. ಅದೆಲ್ಲ ಮರ್ತು ಇವಾಗ ಅವನು ಸೇರ್ಸ್ಕೊಂತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಹೋಗ, ಆ ಮಕ್ಳಿಗೋಸ್ಕರನಾದ್ರೂ ಹೋಗು. ಬೇಡ ನನ್ಗೆ. ಲೀಲಾ ಅವ್ರೆ, ಸರಿ ಈಗ ಏನ್ ಮಾಡ್ತೀಯ ಅಂತ ಏನಾದ್ರು ಕೇಳ್ತೀನಿ. ಇವಾಗ ನಾನು ಬೇಡ ಅಂದ್ರೆ ನಿನ್ನ ದಾರಿ ಏನು? ನನ್ ಸಾವು ಅಷ್ಟೇ. ಆ ಮಕ್ಳ ಗತಿ ಏನು? ನಿಮ್ ಮಗ್ಳು ಏನ್ ಮಾಡ್ಬೇಕು ಹೇಳಿ? ಆ ಮಗಳ ಗತಿ ಏನು? ಆ ಮಗಳನ್ನ ಅಲ್ಲಿ ಬಿಟ್ಬಿಟ್ಟು ಬಂದಿದ್ಯಾ, ಆ ಮಗಳ ಗತಿ ಏನು? ಇವಾಗ ನಿನ್ ಸಾವೇ ಅಂತೀಯಲ್ಲ, ಆ ಮಗಳ ಗತಿ ಏನು? ಇವಾಗ ಆ ಮಗಳನ್ನ ಅವನು ಕರ್ಕೊಂಡಿಲ್ಲ ಅಂದ್ರೆ ಆ ಮಗಳ ಗತಿ ಏನು? ಇವಾಗ ಆ ಮಗಳನ್ನ ಕರ್ಕೊಂತಾನೆ ಅನ್ನೋದು ಅವನು ಏನ್ ಗ್ಯಾರಂಟಿ? ನಾನು ರೆಸ್ಪೆಕ್ಟ್ ಮಾಡ್ತೀನಿ ಕ್ವೆಶ್ಚನ್ಗೆ. ಅಲ್ಲಿ ಅಂಗಡಿ ಹತ್ರ ಇದ್ದಾಗೆ ಅವ್ನು ಬಂದು ಅವ್ರ ಮಗಳನ್ನ ಒಂಚೂರು ಮಾತಾಡ್ತಿಲ್ಲ. ಇವಾಗ ನೀನ್ ಸತ್ತೋದೆ ಅಂದ್ಮೇಲೆ ಅವ್ನು ಬಂದು ಕರ್ಕೊಂತಾನೆ ಅನ್ನೋದು ಏನ್ ಗ್ಯಾರಂಟಿ? ಉತ್ತರ ಕೊಡ್ಲಿರಿ ಲೀಲಾ ಅವ್ರೆ. ಇವಾಗ 1 ವಾರದಿಂದಾನೇ ಅವನು ನಿನ್ನ ಮಗಳನ್ನ ಮಾತಾಡ್ತಿಲ್ಲ. ಇವಾಗ ನೀನು ಸಾಯ್ತೀನಿ ಅಂತೀಯ. ಈ ಮಗಳನ್ನ ನನ್ನ ತಲೆಗೆ ತಂದಿಕ್ಬಿಟ್ಟು ಹೋಯ್ತೀರಾ. ಇವಾಗ ಅವನು ಆ ಮಗಳು ಬೇಡ ಅಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಅದಕ್ಕೆ ಅಮ್ಮ ಯಾರು? ಆ ಮಗುಗೆ ಅಮ್ಮ ಬೇಡವಾ? ಇಲ್ಲ ಅವ್ರೆ, ನಂಗೆ ಯಾರು ಬೇಡ ಬಿಡಿ. ಮಕ್ಕಳು ಬೇಡ. ನಂಗೆ ಯಾರು ಬೇಡ. ನನಗೆ ಮತ್ತೆ ಮಗಳನ್ನ ಏನ್ ಮಾಡ್ತೀವಿ? ನಾನು ಸಾವನ್ನ ಹೋಗ್ತಾರೆ ಅಷ್ಟು. ನನಗೆ ಯಾರು ಬೇಡ. ನನಗೆ ಮುಂಚೆಯಿಂದನೂ ಇವ್ರು ಹೀಗೆನಾ ಹಠ? ಮೇಡಮ್ ಇವರು ಬೇಜಾನ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಒಂದ್ಸತಿ ಆಗಿದ್ರೆ ಏನು ಅನ್ಬೋದು. ಇವರು ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮಾತಾಡ್ತಿದ್ರೆ ಸೂಸೈಡ್ ಮಾಡ್ಕೊಳೋದು, ಕೈ ಕುತ್ಕೊಳ್ಳೋದು, ಹ್ಯಾಂಗಿಂಗ್ ಮಾಡ್ಕೊಳೋದು. ಇದು ಇವ್ರಿಗೆ ಹೆವಿ ಡಿಪ್ರೆಷನ್ ಆಗ್ಬಿಟ್ಟಿದೆ. ಅಲ್ಲಿ ಡಾಕ್ಟರ್ಗಳು ಹೇಳ್ತಾರೆ. ಅವ್ರ ಗಂಡ ಹೇಳ್ತಾ ಇದ್ರು ಏನೋ ಭೀಮನ ಅಮಾವಾಸ್ಯೆ ದಿನ ನಿಮ್ಮ ಹತ್ರ ತಾಳಿ ಎಲ್ಲ. ಇಲ್ಲ ಮೇಡಮ್, ಅದೆಲ್ಲ ಸುಳ್ಳು ಮೇಡಮ್.